ಸ್ನೇಹಿತರೆ ನಮಸ್ತೆ. ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಭಾಗ ಬರುತ್ತಾ? ಈ ಒಂದು ಅಂಶ ಹೆಣ್ಣು ಮಕ್ಕಳಿನಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದ್ರೆ, ನಮ್ಮ ತಾತದ ಮನೆ ಆಸ್ತಿ ಇದೆ, ಅಲ್ಲ ನಮ್ಮ ಅಜ್ಜಿ ಮನೆ ಆಸ್ತಿ ಇದೆ, ಆ ಆಸ್ತಿಗಳಲ್ಲಿ ನಮಗೆ ಭಾಗ ಬರುತ್ತಾ ಅನ್ನೋದು ಒಂದಷ್ಟು ಹೆಣ್ಣು ಮಕ್ಕಳಿಗೆ ಗೊಂದಲ. ಇನ್ನಷ್ಟು ಹೆಣ್ಣು ಮಕ್ಕಳು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಆಸ್ತಿನಲ್ಲಿ ಬರಲ್ಲ, ನಾವು ಪಾಲ್ ಕೇಳೋದಕ್ಕೆ ಬರಲ್ಲ, ಅಕಸ್ಮಾತ್ ನಮ್ಮ ಅಣ್ಣ ಕೊಡಲ್ಲ, ನಮ್ಮ ಸೋದರ ಮಾವದಿರು ಒಪ್ಪಲ್ಲ, ಈ ತರ ಅನುಮಾನಾಸ್ಪದ ಅಂಶಗಳು ಮನಸ್ಸಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಈ ಕಾನೂನಾತ್ಮಕ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಡೀ ಕರ್ನಾಟಕ ಈ ಹೆಣ್ಣು ಮಕ್ಕಳು ಈ ಒಂದು ವಿಡಿಯೋನ ನೋಡ್ಲೇಬೇಕು. ಆಮೇಲೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವತ್ತು ನಿಮಗೆ ಭಾಗ ಬರುತ್ತಾ ಇಲ್ವಾ ಅನ್ನೋದನ್ನ ನಾನಿವತ್ತು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನೋಡಿ ನಮ್ಮ ಎಂಟೈರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಆಗಿರ್ಬೋದು. ನೋಡಿ ಈಗ ಇಲ್ಲಿ ತಿಮ್ಮಣ್ಣ ಮತ್ತೆ ಜಯಮ್ಮ ಅಂತ ಒಬ್ರು ತಾತ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಒಂದು 6 ಎಕರೆ ಜಮೀನನ್ನ ಕೊಂಡ್ಕೊಳ್ತಾರೆ. ಅಂದ್ರೆ ಏನಾಗುತ್ತೆ, ಒಂದು 1959 1950-60 ಇಸ್ವಿನಲ್ಲಿ ಏನಾಗುತ್ತೆ, ಎಲ್ಲ ನಮ್ಮ ಪಿತ್ರಾರ್ಜಿತ ಅಥವಾ ಯಾರೇ ಪಿತ್ರಾರ್ಜಿತ ಅಥವಾ ನಮ್ಮ ತಾತಂದಿರು ಆ ಇಸ್ವಿನಲ್ಲಿ ಬದುಕಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು 6 ಎಕರೆ ಜಮೀನನ್ನ ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡಕ್ಕೆ ಏನಾಗುತ್ತೆ, ಅವರ ಸ್ವಯಾರ್ಜಿತ ಸ್ವತ್ತು ಅವರು ಕೊಂಡ್ಕೊಳ್ತಾರೆ. ಅಂದ್ರೆ ಇದನ್ನ ಯಾರೇ ಒಬ್ಬ ವ್ಯಕ್ತಿಗಳು ಒಂದು ಆಸ್ತಿಗಳನ್ನ ಕೊಂಡುಕೊಂಡಾಗ ಅದು ಸ್ವಯಾರ್ಜಿತ ಸ್ವತ್ತಾಗುತ್ತೆ. ಅಕಸ್ಮಾತ್ ಇವ್ರೇನಾದ್ರೂ ಅವರ ತಂದೆ ಅಥವಾ ತಾತನಿಂದ ಬಂದಂತಹ ಸ್ವತ್ತುಗಳು ಪಿತ್ರಾರ್ಜಿತ ಸ್ವತ್ತಾಗುತ್ತೆ ಸ್ನೇಹಿತರೆ. ಆಮೇಲೆ ಏನಾಗುತ್ತೆ ನೋಡಿ, ಈ ತಿಮ್ಮಣ್ಣ ಮತ್ತೆ ಜಯಮ್ಮ ಒಂದು 6 ಎಕರೆ ಜಮೀನು ತಗೊಂಡ್ರು, ಉಳುಮೆ ಮಾಡ್ಕೊಂಡ್ರು, ಸ್ವಾಧೀನದಲ್ಲಿದ್ದು ಇವರ ಹೆಸರಿಗೆ RTC ಮತ್ತು MR ಗಳು ದಾಖಲಾಗುತ್ತೆ. ಅಂದ್ರೆ ಖಾತೆ, ನಾವು ಕಾನೂನುಬದ್ಧವಾಗಿ RTC ಅಂತೀವಲ್ಲ, ಅದನ್ನ ಖಾತೆ ಅಂತೀವಿ. ಖಾತೆ ತಿಮ್ಮಣ್ಣ ಹೆಸರಲ್ಲಿ ಖಾತೆ ಇರುತ್ತೆ. ಇವ್ರು ನೋಡಿ, ಇವ್ರು ಏನಾದ್ರು ಕಾಲವಾಗ್ತಾರೆ. ಇವ್ರಿಗೆ ಏನಾಗ್ತಾರೆ, ರಂಗಣ್ಣ ಮತ್ತೆ ದ್ಯಾವಮ್ಮ ಅನ್ನೋರು ಒಂದು ಗಂಡು ಒಂದು ಹೆಣ್ಣು ಮಗು ಜನಿಸುತ್ತೆ. ಇವ್ರೇನಾದ್ರು ಡೆತ್ ಆದಂತ ಸಂದರ್ಭದಲ್ಲಿ ಈ ರಂಗಣ್ಣ ಮತ್ತು ದ್ಯಾವಮ್ಮಂಗೆ ಅರ್ಧರ್ಧ ಭಾಗಗಳು ಬರಲೇಬೇಕಾಗತ್ತೆ. ಅಂದ್ರೆ ಏನಾಗುತ್ತೆ, ಪಿತ್ರಾರ್ಜಿತ ಸ್ವತ್ತುಗಳು ಒಂದು ತಲೆಮಾರು ದಾಟಿದಂತಹ ಆಸ್ತಿಗಳನ್ನ ಏನ್ ಮಾಡ್ತೀವಿ ನಾವು, ಪಿತ್ರಾರ್ಜಿತ ಸ್ವತ್ತುಗಳು ಅಂತ ತಗೊಳ್ಬಿಡ್ತೀವಿ. ಈಗ ನೋಡಿ, ಇದೇನಾಗುತ್ತೆ, ಇವ್ರಿಗೆಲ್ಲ ಪಿತ್ರಾರ್ಜಿತ ಸ್ವತ್ತುಗಳಾಗ್ಬಿಡ್ತದೆ. ನೋಡಿ, ರಂಗಣ್ಣ ಮತ್ತೆ ದ್ಯಾವಮ್ಮ ಅಂತ ಇರ್ತಾರೆ. ಇವ್ರಿಗೆ ಏನಾಗುತ್ತೆ, ಅಕಸ್ಮಾತ್ ಇವರು ಡೆತ್ ಆದಂತ ಸಂದರ್ಭದಲ್ಲಿ, ಇವರು ಕಾಲವಾದಂತ ಸಂದರ್ಭದಲ್ಲಿ ಈ 6 ಎಕರೆ ಏನಾಗುತ್ತೆ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಇರುತ್ತೆ ಅಂತ ತಿಳ್ಕೊಳ್ಳಿ. ಈ ರಂಗಣ್ಣ ಮತ್ತು ದ್ಯಾವಮ್ಮಂಗೆ ಖಂಡಿತವಾಗೂ 3 ಎಕರೆ ಅಂದ್ರೆ ಅರ್ಧ ಭಾಗಾಂಶದ ಸ್ವತ್ತುಗಳು ಕಂಪ್ಲೀಟ್ ಆಗಿ ಬರುತ್ತೆ. ಇವ್ರಿಗೆ ಹೆಣ್ಮಗು, ದ್ಯಾವಮ್ಮ ಹೆಣ್ಮಗು ಒಂದೆಡ್ಕೆನೆ ನಮ್ಮ ಅಣ್ಣ ಕೊಡ್ಲಿಲ್ಲ, ನನ್ನ ತಮ್ಮ ಕೊಡ್ಲಿಲ್ಲ ಅನ್ನೋ ಹೇಳುವಂತ ಅಂಶಗಳು ಕಾನೂನಿನಲ್ಲಿ ಮಾನ್ಯತೆನೆ ಪಡ್ಕೊಳ್ಳೋದಿಲ್ಲ. ಅಕಸ್ಮಾತ್ ಏನಾಗುತ್ತೆ ನೋಡಿ, ಈ ರಂಗಣ್ಣ ಏನ್ ಮಾಡ್ತಾರೆ, ದ್ಯಾವಮ್ಮಗೆ ತಂಗಿನೋ ಅಕ್ಕನೋ ಏನೋ ಒಂದಾಗ್ಬೋದು, ಏನಾದ್ರು ಒಂದಿರ್ಬೋದು. ಈ ಸಮಾಜದಲ್ಲಿ ನಿಮ್ಮಲ್ಲಿ ಒಂದು 4 ಜನ ಹೆಣ್ಮಕ್ಳು ಇರ್ತಾರೆ, ಒಂದು 4 ಜನ ಗಂಡು ಮಕ್ಳು ಇರ್ತಾರೆ. ನಮ್ಮ ಹಳ್ಳಿಗಾಡುಗಳಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಮನೆಯಲ್ಲಿ ಒಂದು 4 ಜನ ಹೆಣ್ಮಕ್ಳು, ಇನ್ನೊಂದು 2 ಜನ ಹೆಣ್ಮಕ್ಳು ಆತರ ಇರ್ತಾರೆ. ಈ 4 ಜನ ಗಂಡು ಮಕ್ಳು ಏನ್ ಮಾಡ್ತಾರೆ, ಆಸ್ತಿಗಳನ್ನ ಹಂಚ್ಕೊಬಿಡ್ತಾರೆ. ಹೆಣ್ಣು ಮಕ್ಳಿಗೆ ಆಸ್ತಿನೇ ಕೊಡಲ್ಲ. ಇದು ಕಾನೂನಿನಲ್ಲಿ ಮಾನ್ಯತೆಯನ್ನ ಪಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಈಗ ಏನಾಗುತ್ತೆ ಅಂದ್ರೆ, ಈ ರಂಗಣ್ಣ ಮತ್ತೆ ದ್ಯಾವಮ್ಮ ಇದಾರಲ್ಲ, ಈ ಮದುವೆ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ ಒಂದು ಮನೆ ಕೊಟ್ಟಿರ್ಬೋದು, ಅಥವಾ ಒಂದು 100 ಗ್ರಾಮ್ ಚಿನ್ನ ಕೊಡ್ಬೋದು, ಕೊಡದಲ್ಲೇನೂ ಇರ್ಬೋದು. ಇವ್ರಿಗೆ ಏನಾದ್ರು ಕೊಟ್ಟೇನಾದ್ರು ಇವ್ರ ಹೆಸರಿಗೆ ಏನಾದ್ರು ರಿಲೀಸ್ ಡೀಡ್ ಏನಾದ್ರು ಮಾಡಿಸ್ಕೊಬಿಟ್ಟ ಅಂದ್ರೆ, ಹಕ್ಕು ಚ್ಯುತಿ ಪತ್ರ ಅಂತ ನಾವೇಂತೀವಿ, ಅಂದ್ರೆ ಹಕ್ಕುಗಳನ್ನ ಕಳ್ಕೊಳ್ಳುವಂಥದ್ದು. ಇವ್ರೇನಾದ್ರು ರಿಲೀಸ್ ಡೀಡ್ ಏನಾದ್ರು ಮಾಡ್ಕೊಟ್ಬಿಟ್ರೆ ನೋಡಿ, ಈ 6 ಎಕರೆ ಬಂದು ಇವ್ರ ಹೆಸರು ಕೂತ್ಕೊಬಿಡುತ್ತೆ. ಪೌತಿ ಖಾತೆ ಮೂಲಕ ಇವ್ರು ಕೂತ್ಕೊಳುತ್ತೆ. ಈಗ ನೋಡಿ, ಈ ರಂಗಣ್ಣ ಮತ್ತೆ ದ್ಯಾವಮ್ಮ ಇವ್ರೇನಾದ್ರು ರಿಲೀಸ್ ಡೀಡ್ ಅನ್ನ ಮಾಡ್ಕೊಟ್ಬಿಟ್ರೆ ಇವರ ಹಕ್ಕುಗಳೆಲ್ಲವೂ ಸಹ ಇವ್ರು ಕೊಟ್ಟೋಗುತ್ತೆ. ಆಮೇಲೆ ಇವ್ರೇನಾದ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನೋಡಿ, ಇವರಿಬ್ರು ಮಕ್ಕಳಿಗೂ, ದ್ಯಾವಮ್ಮಗೆ ಒಂದು ಸಿದ್ದಣ್ಣ ಗಂಗಮ್ಮ ಅಂತ ಒಂದಿಬ್ರು ಮಕ್ಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಈ ತಿಮ್ಮಣ್ಣನ ಆಸ್ತಿ ಇವ್ರಿಗೂ ಬಂದ್ಬಿಡುತ್ತೆ ಭಾಗ. ಆಮೇಲೆ ನೋಡಿ, ಈ ಗಂಗಣ್ಣ ಇದು ಪಿತ್ರಾರ್ಜಿತ ಸ್ವತ್ತುಗಳು. ನೋಡಿ, ಇವರ ತಂದೆ ಸ್ವತ್ತಲ್ಲ, ಇದು ತಾತನ ಸ್ವತ್ತಾಗಿರೋದ್ರಿಂದ ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ನೋಡಿ, ಇವ್ರಿಗೊಂದು 5 ಜನ ಮಕ್ಳು ಇರ್ತಾರೆ, ಇವ್ರಿಗೊಂದು 2 ಜನ ಮಕ್ಳು ಇರ್ತಾರೆ. ಇಲ್ಲಿ ನಾನು ಕ್ಲೀನ್ ಆಗಿ ಹೇಳೋದನ್ನ ದಯಮಾಡಿ ಎಲ್ಲಾ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗ ನಿಮ್ಮ ತಾತನ ಸ್ವತ್ತು, ನಿಮ್ಮ ತಂದೆ ಸ್ವತ್ತಲ್ಲ, ಅದು ತಾತನ ಸ್ವತ್ತಾಗಿರುತ್ತೆ. ತಾತನ ಸ್ವತ್ತು ಏನಾಗುತ್ತೆ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಬಂದ್ಬಿಡುತ್ತೆ. ಆಸ್ತಿ ಸಮಾನಾಂತರವಾದ ಭಾಗವನ್ನು ಬಂದ್ಬಿಡುತ್ತೆ. ಅಕಸ್ಮಾತ್ ಇವರು ನಮ್ಗೆ ಇಲ್ಲ, ನಮ್ಮ ತಂದೆ ಭಾಗ ನಾವು ಕೇಳಲ್ಲ, ನಮ್ಗೆ ಇಷ್ಟ ಇಲ್ಲ, ನಮ್ಮ ತವ್ರ ಮನೆಯಲ್ಲಿ ನಾವು ಆತರ ಮಾಡಲ್ಲ ಅನ್ನೋದಿದ್ರು ಸಹ, ಇವ್ರಿಗೇನು ಮಕ್ಕಳು ಬರ್ತಾರಲ್ಲ, ಮರಿ ಮಕ್ಕಳು, ಇವ್ರಿಗೂ ಸಹ ಆಸ್ತಿನಲ್ಲಿ ಕ್ಲೇಮ್ ಮಾಡುವಂತಹ ಹಕ್ಕುಗಳು ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್ ಇರ್ಬೋದು, ಕ್ಲೀನ್ ಆಗಿ ಅಧಿಕಾರವನ್ನ ಕೊಟ್ಬಿಟ್ಟಿದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂತ ಏನಂತೀವಿ, ಅದರಲ್ಲಿ ಹಕ್ಕುಗಳನ್ನ ಖಂಡಿತ ಕೊಟ್ಬಿಟ್ಟಿದೆ. ಇಲ್ಲಿ ನೋಡಿ, ಇವ್ರೇನ್ ಮಾಡ್ತಾರೆ, ಯಾವ ರೀತಿ ಭಾಗ ಆಗುತ್ತೆ ಸರ್, ನನಗೆ ಒಂದು 5 ಎಕರೆ ಜಾಗ ಇದೆ, 2 ಕುಂಟೆ ಕೊಡ್ತೀನಿ ಅಂತ ನಮ್ಮ ಅಣ್ಣ ಹೇಳ್ತಾರೆ, ಅಥವಾ ನನ್ನ ತಮ್ಮ ಹೇಳ್ತಾನೆ. ತವ್ರ ಮನೆಗೆ ಹೋದ್ರೆ ಸೇರ್ಸೋದೇ ಇಲ್ಲ, ಆಸ್ತಿಗೋಸ್ಕರ ಹೋದ್ರೆ ಸಾಕು ಜಗಳ ಮಾಡ್ತಾರೆ. ನಮ್ಮ ತಂದೆ ತಾಯಿ ಇದ್ದಂತ ಸಂದರ್ಭದಲ್ಲಿ ನಮ್ಗೆಲ್ಲ ತುಂಬಾ ಪ್ರೀತಿ ಪೂರ್ವಕವಾಗಿ ಚೆನ್ನಾಗಿ ನೋಡ್ಕೋತಿದ್ರು. ಈಗ ನನ್ನ ತಮ್ಮ ಹೋದ್ರೆ ನಾನು ಮನೆಗೆ ಸೇರ್ಸಲ್ಲ. ಆಸ್ತಿ ವಿಚಾರ ಬಂದ್ರೆ ಸಾಕು ಜಗಳಗಳು ಜಾಸ್ತಿ ಆಗುತ್ತೆ. ಖಂಡಿತ ಅದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇರೋದಿಲ್ಲ ಸ್ನೇಹಿತರೆ. ನಿಮ್ಮ ಹತ್ತಿರದ ವಕೀಲರನ್ನ ಪರಿಚಯ ಮಾಡಿ ಅವರ ಸಲಹೆಗಳನ್ನ ತಗೊಂಡು ಇಮಿಡಿಯೇಟ್ ನೀವು ಒಂದು ಪಾರ್ಟಿಷನ್ ಸೂಟ್ ಅನ್ನ ಹಾಕೊಂಡ್ರೆ ನಿಮ್ಮ ಭಾಗ ಬಂದು ನಿಮ್ಮ ಕೈಯಿಂದ ಸೇರುತ್ತೆ. ನೋಡಿ, ಈ ರಂಗಣ್ಣ ಮತ್ತು ದ್ಯಾವಮ್ಮ ಅಂತಿರ್ತಾರೆ. ಈ ರಂಗಣ್ಣ ಒಂದು 5 ಜನ ಮಕ್ಳು ಇರ್ತಾರೆ ಅಂತ ತಿಳ್ಕೊಳ್ಳಿ. ಒಂದು 4 ಜನ ಹೆಣ್ಮಕ್ಳು, ಒಂದು ಗಂಡು ಮಕ್ಳು ಇರುತ್ತೆ ಅಂತ ತಿಳ್ಕೊಳ್ಳಿ.
ಅಕಸ್ಮಾತ್ ಇಲ್ಲೇನಾದ್ರು ರಂಗಣ್ಣ ಏನಾದ್ರು ಡೆತ್ ಆದಂತ ಸಂದರ್ಭದಲ್ಲಿ ಇದು ಪೌತಿ ಖಾತೆಯಾಗಿ ಶಾಂತಮ್ಮನ ಹೆಸರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಈ RTCA 6 ಎಕರೆ ಬಂದು ಈ ಶಾಂತಮ್ಮನ ಹೆಸರು ಕೂತ್ಕೊಳ್ಳುತ್ತೆ. ಶಾಂತಮ್ಮಗೆ ಒಂದು 4 ಜನ ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಜನ ಹೆಣ್ಣು ಮಕ್ಳಿಗೆ ಏನಾಗುತ್ತೆ, ಇಲ್ಲಿ ಒಂದಿಬ್ರು ಗಂಡು ಮಕ್ಳು ಇರ್ಬೋದು, ಅಥವಾ 3 ಜನ ಗಂಡು ಮಕ್ಳು ಇರ್ಬೋದು, ಅಥವಾ ಒಂದಿಬ್ರು ಹೆಣ್ಣು ಮಕ್ಳು ಇರ್ಬೋದು. ಇವ್ರು ಏನಾಗುತ್ತೆ ಅಂದ್ರೆ ನಮ್ಮ ಅಣ್ಣದಿರು 3 ಜನ ಇದ್ರು, ನಮಗ್ ಭಾಗನೇ ಕೊಡ್ಲಿಲ್ಲ, ಅಣ್ಣದಿರೇ ಹಂಚ್ಕೊಬಿಟ್ರು, ಅಲ್ಲ ತಮ್ಮನೇ ಹಂಚ್ಕೊಬಿಟ್ಟ. ನೋಡಿ, ಕಾನೂನಲ್ಲಿ ಇದಕ್ಕೆ ಮಾನ್ಯತೆ ಇರೋದಿಲ್ಲ. ಈ ಒಂದು 4-5 ಜನ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಇವರೊಬ್ರು 1, 2, 3, 4, 5, 6 1:6 ಸ್ನೇಹಿತರೆ. ಕಾನೂನಾತ್ಮಕವಾಗಿ ನಾನು ನಿಮಗೆ ಒಂದು ಹೇಳ್ತಾ ಇದ್ದೀನಿ ಕೇಳಿ, ಇದು ಎಲ್ಲರಿಗೂ ಸಹ ಅನ್ವಯ. ಅಕಸ್ಮಾತ್ ನಮಗೆ ಯಾವುದೋ ಒಂದು ಕ್ಯಾಸ್ಟ್ ಅಲ್ಲಿ ಬದಲಾವಣೆ ಆಗಿದೆ, ಅಥವಾ ನಾವು ನಮ್ಮ ಅಣ್ಣ ಏನ್ ಮಾಡಿದ್ರು ತುಂಬಾ ಶ್ರೀಮಂತ ಇದ್ದಾನೆ, ನಾನು ಕೊಡ್ತಾ ಇಲ್ಲ, ಇವನೇನ್ ಮಾಡಿದ್ದಾನೆ ಇದ್ರಲ್ಲಿ ಯಾರು ಒಬ್ರು ತುಂಬಾ ಶ್ರೀಮಂತ ಇದ್ದಾರೆ, ಅವ್ನಿಗೆ ಯಾಕೆ ಆಸ್ತಿ ಕೊಡ್ಬೇಕು ನಾನು? ಈ 4 ಜನ ಹೆಣ್ಮಕ್ಳು ಇವ್ರು ಯಾರೋ ಒಬ್ರು ಗೌರ್ಮೆಂಟ್ ಕೆಲಸ ಇರ್ತಾರೆ, ಇವ್ರು ಯಾರೋ ಒಬ್ರು ಸ್ವಲ್ಪ ಪೂರ ಯಾವ್ದೋ ಒಂದು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ, ಇವ್ರು ಯಾರೋ ಪೀಣ್ಯದಲ್ಲಿ ಇಲ್ಲ ರಾಜಾಜಿನಗರದಲ್ಲಿ ಯಾವ್ದೋ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ, ಇವ್ರು ಯಾರೋ ತುಂಬಾ ಇದಾಗಿರ್ತಾರೆ. ಆ ತರ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕಾನೂನಲ್ಲಿ ನಮಗೆ ಮಾನ್ಯತೆ ಇರುವಂತದ್ದು ಈ 5 ಜನರಿಗೆ ಸಮಾನವಾದ ಹಕ್ಕನ್ನ ಕಾನೂನು ಕೊಟ್ಟಿದೆ ಸ್ನೇಹಿತರೆ. ಅಕಸ್ಮಾತ್ ನೀವಿಬ್ರು ಇರ್ಬೋದು, 3 ಜನ ಇರ್ಬೋದು. ನೋಡಿ, ಇಲ್ಲಿ ಏನಾಗುತ್ತೆ, ರಂಗಣ್ಣನ ಆಸ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲೇನಾದ್ರು ಶಾಂತಮ್ಮನ ಮನೆಯಿಂದ ಆಸ್ತಿ ಬಂದ್ರೂ ಸಹ ನಿಮ್ಗೆ ಸಮಪಾಲಿದೆ. ಹೆಣ್ಣು ಮಕ್ಕಳಿಗೆ ತಾಯಿ ಕಡೆಯಿಂದ ಬಂದಂತಹ ಆಸ್ತಿಗೂ ಹಕ್ಕಿದೆ, ತಂದೆ ಕಡೆಯಿಂದ ಬಂದಂತಹ ಆಸ್ತಿಗೂ ಹಕ್ಕಿದೆ. ಇದನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಕಸ್ಮಾತ್ ಇದೇನಾಗುತ್ತೆ, ಅಕಸ್ಮಾತ್ ಶಾಂತಮ್ಮನು ಡೆತ್ ಆದ್ರು ಅಂತ ತಿಳ್ಕೊಳ್ಳಿ, ಈ 5 ಜನರಿಗೆ 5 ಸಮಾನಾಂತರವಾಗಿ ಆಸ್ತಿ ಹಕ್ಕು ಬಂದ್ಬಿಡುತ್ತೆ. ಈ 6 ಎಕರೆದಲ್ಲಿ 5 ಜನಕ್ಕೂ ಬರುತ್ತೆ. ಅಕಸ್ಮಾತ್ ಇವ್ರು ಏನ್ ಮಾಡ್ತಾರೆ, ಯಾರೋ ಈ ಕೊನೆಯ ಮಗ ಒಬ್ಬ ಗಂಡು ಮಗು ಇರ್ತಾನೆ ಅಂತ ತಿಳ್ಕೊಳ್ಳಿ, ಒಬ್ರು ಅಥವಾ ಇಬ್ರು ಇರ್ತಾರೆ ಗಂಡು ಮಕ್ಕಳು. 3 ಜನಕ್ಕೂ ಒಂದು 2 ಲಕ್ಷ ಕೊಟ್ಬಿಟ್ಟು ರಿಲೀಸ್ ಡೀಡ್ ಮಾಡಿಸ್ಕೊಬಿಡೋಣ. ಅಕಸ್ಮಾತ್ ಸುಮ್ಮನೆ ಮದುವೆ ಮಾಡಿದೀವಲ್ಲ. ನೋಡಿ, ಹೆಣ್ಣು ಮಕ್ಕಳು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು, ಕಾನೂನಲ್ಲಿ ಮದುವೆನ ನೀವು ಹೇಗಾನು ಮಾಡ್ಕೊಡಿ. ಈಗ ಮದುವೆ ಮಾಡುವಂಥದ್ದು ತವರು ಮನೆಯ ಕರ್ತವ್ಯ, ಅದು ಜವಾಬ್ದಾರಿ. ಅದು ಜವಾಬ್ದಾರಿಗೂ ಕಾನೂನಿಗೂ ಸಂಬಂಧ ಇಲ್ಲ ಸ್ನೇಹಿತರೆ. ನೋಡಿ, ನಾವು ಕೆಲವೊಬ್ರು ಏನ್ ಮಾಡ್ತಾರೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡ್ತಾರೆ, ಕೆಲವೊಬ್ರು ಚೌಟ್ರಿಗಳಲ್ಲಿ ಮದುವೆ ಮಾಡ್ತಾರೆ, ಕೆಲವೊಬ್ರು ಮನೆ ಮುಂದೆನೆ ಚಪ್ರ ಹಾಕಿ ಮದುವೆ ಮಾಡ್ತಾರೆ. ಮದುವೆ ಅನ್ನೋದು ಆಡಂಬರ ಅಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ. ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ತಂದೆ ತಾಯಿಗಳ ಜವಾಬ್ದಾರಿ ಅದು. ಮದುವೆ ಮಾಡುವಂಥದ್ದು ಜವಾಬ್ದಾರಿ. ಆಸ್ತಿಗಳನ್ನ ತಗೊಳ್ಳುವಂಥದ್ದು ಹಕ್ಕು, ಸಂವಿಧಾನ ಕೊಟ್ಟಿರುವಂತ ಒಂದು ಹಕ್ಕು. ಆಸ್ತಿಯ ಹಕ್ಕನ್ನ ಉಲ್ಲಂಘನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ನೀವು ಮದುವೆಯನ್ನ ಮಾಡಿ ಬಿಡಿ, ಅದ ಕಾನೂನು ನೀವು ಮದುವೆ ಮಾಡಲೇಬೇಕು, ಮದುವೆಯನ್ನ ಮಾಡಲೇಬೇಕು ಅಂತ ಯಾವ ಕಾನೂನು ಇಲ್ಲ. ಬಟ್ ಆಸ್ತಿಯನ್ನ ಕೊಡ್ಲೇಬೇಕು ಅನ್ನೋದಕ್ಕೆ ಹಕ್ಕಿದೆ ಸ್ನೇಹಿತರೆ. ಇದು ಕಾನೂನು ಹೇಳುವಂತ ಹಕ್ಕಿದು. ಹಂಗಾಗಿ ಇವ್ರು ಏನ್ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ, ನೋಡಮ್ಮ ನಿನ್ನ ಆಸ್ತಿ ಕೇಳಬೇಕು ಅಂದ್ರೆ ನಮ್ಮ ಮನೆಗೆ ಬರಲೇಬೇಡ, ನನ್ನ ಆಸ್ತಿನ ನಿನ್ಗೆ 1 ಅಡಿನೂ ಕೊಡಲ್ಲ, 1 ಸೈಟು ಕೊಡಲ್ಲ, 1 ಎಕರೆ ಜಾಗನೂ ಕೊಡಲ್ಲ. ಕೊನೆಯದಾಗ ಮಾತಾಡ್ತಾ ಏನಾಗುತ್ತೆ, ನೀನು ಹೈಕೋರ್ಟ್ಗೆ ಹೋಗ್ತೀಯ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀಯ, ಹೋಗ್ಬೇಕಾರೆ ನಾನು ನಿಂಗೆ 1 ಅಡಿನೂ ಕೊಡಲ್ಲ ಅಂತ ಈ ಸೋದರ ಮಾವದಿರಾಗಿರ್ಬೋದು, ಅಥವಾ ಈ ತಮ್ಮದಿರಾಗಿರ್ಬೋದು, ಇಲ್ಲ ಒಬ್ಬ ದೊಡ್ಡಣ್ಣ ಯಾರೋ ಒಬ್ಬ ಅಫಿಷಿಯಲ್ ಇರ್ತಾರೆ, ಇಲ್ಲಿ ಅವನೊಬ್ಬ ಸ್ವಲ್ಪ ಲೋಕಲ್ಸ್ ಅಲ್ಲಿ ಗುರುತಿಸ್ಕೊಂಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ನೀನ್ ಏನಾರು ಮಾಡ್ಕೊಂಡು ನನ್ನ ಆಸ್ತಿನಲ್ಲಿ ಭಾಗ ಕೊಡಲ್ಲ ಅಂತ ಹೇಳ್ತಾರೆ. ಆ ತರ ಏನಾದ್ರು ಬಂದಂತ ಸಂದರ್ಭದಲ್ಲಿ ನೀವು ಖಂಡಿತ ಏನು ಒಂದು 5 ಜನ, ಈ ರಮ್ಯಾ, ರಮ, ಅನನ್ಯ, ಲಕ್ಷ್ಮಿ, ಇದೇನು ಒಂದು 4 ಜನ ಯಾರೋ ಒಬ್ರು ಅಂತ ಹೇಳ್ತೀವಲ್ಲ, ಈ ಎಲ್ಲರಿಗೂ ಸಹ ನೀವು ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡ್ಬಿಟ್ಟು ನಿಮ್ಮ ಹತ್ತಿರದ ತಾಲೂಕು ಕೋರ್ಟ್ಗಳಲ್ಲಿ ಒಂದು ಸೂಟನ್ನ ಫೈಲ್ ಮಾಡಿದ್ರೆ, ಭಾಗ ಬರಬೇಕು ಅಂತ ಪಾರ್ಟಿಷನ್ ಸೂಟನ್ನ ಕ್ಲೇಮ್ ಮಾಡಿದ್ರೆ ಸ್ನೇಹಿತರೆ, ಖಂಡಿತ ನಿಮ್ಗೆ ಎಲ್ಲೂ ಹೋಗೋದಿಲ್ಲ. ನಿಮ್ಗೆ 5 ಭಾಗವನ್ನಾಗಿ ಪರಿವರ್ತನೆ ಮಾಡಿ ಕೋರ್ಟ್ ನಿಮಗೆ ಖಂಡಿತ ಆರ್ಡರ್ ಮಾಡಿಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಹೆಣ್ಣು ಮಕ್ಳು ಇವತ್ತೇನಾಗುತ್ತೆ, ಹೆಣ್ಣು ಮಕ್ಕಳಿಗೆ ಕಾನೂನು ಏನಾಗುತ್ತೆ, ಕೆಲವೊಬ್ರು ಹೇಳ್ತಾರೆ ನಮ್ಗೆ ಹೆಣ್ಣು ಮಕ್ಕಳಿಗೆ ಏನು ಅಧಿಕಾರನೇ ಇಲ್ವಾ, ನಮ್ಗೇನು ಹಕ್ಕೆ ಕೊಟ್ಟಿಲ್ವಾ, ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ನಾವು ಕೆಲಸಗಳನ್ನ ತಗೊಂಡಿದ್ದೀವಿ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಕೆಲಸ ಮಾಡಿ ದುಡಿತಾರೆ, ಅವ್ರು ಒಡವೆ ಬೇಕಾದ್ರೆ ಅವರೇ ಸಂಪಾದನೆ ಮಾಡ್ಕೋತಾರೆ, ಹಾಕೋತಾರೆ, ಮದುವೆಗಳನ್ನ ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ, ನಾನು ನಮ್ಮ ಅಪ್ಪ ಅಮ್ಮನ ಮದುವೆ ದುಡ್ದಿದ್ದೀವಿ, ಯಾಕೆ ಕೊಡಲ್ಲ? ನಮ್ಮ ಏನ್ ಅವ್ರು ಸಂಪಾದನೆ ಮಾಡಿದೀವಿ ನಾವು ಕೇಳಲ್ವಲ್ಲ, ನಮ್ಮ ತಾತ ಸಂಪಾದನೆ ಮಾಡಿದ್ ನಾವು ಕೇಳ್ತಾ ಇದೀವಿ. ನೀವು ಸಂಪಾದನೆ ಮಾಡಿದ್ದಾರೆ, ನೀವೇ ಮಾಡಿಕೊಳ್ಳಿ. ನಮ್ಮ ತಾತ ಸಂಪಾದನೆ ಮಾಡಿದ ಕಾನೂನು ಹೇಳಿದೆ, ಹಿಂದೂ ಉತ್ತರಾಧಿಕಾರ ಕಾಯ್ದೆ ಕ್ಲೀನ್ ಆಗಿ ಅಧಿಕಾರ ಕೊಟ್ಬಿಟ್ಟಿದೆ, ಹಕ್ಕುಗಳನ್ನ ಕೊಟ್ಬಿಟ್ಟಿದೆ, ನನಗೆ ಯಾಕೆ ಇವ್ರು ಕೊಡಲ್ಲ ಅನ್ನೋದು ಆ ಮನಸ್ಸಲ್ಲಿ ಏನಾಗುತ್ತೆ, ಗೊಂದಲಗಳು ಸೃಷ್ಟಿ ಆಗ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ನೀವು ಹೆಣ್ಣು ಮಕ್ಕಳು ಬೇರೆ ಯಾವುದು ಆಯ್ಕೆ ಮಾಡ್ಕೋಬೇಡಿ. ನಿಮ್ಗೆ ಯಾರು ಭಾಗ ಕೊಡೋದಿಲ್ವಾ, ನಿಮ್ಗೆ ಯಾರು ಭಾಗ ಕೊಡಲ್ಲ ಅಂತ ಹೆದರ್ಸ್ತಾರ, ಇಲ್ಲ ನಿಮ್ಗೆ ಏನಾರು ಅದೇ ಒಂದ್ 2 ಲಕ್ಷ ಕೊಟ್ಬಿಡ್ತೀನಿ, 3 ಲಕ್ಷ ಕೊಟ್ಬಿಡ್ತೀನಿ, ಇಲ್ಲ ಆಸ್ತಿಯ ವ್ಯಾಲ್ಯೂಯೇಷನ್ ಏನಾದ್ರು ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಸುಮ್ಮನೆ ಕರೀತಾರೆ, ಒಂದು ವಂಶವೃಕ್ಷಕ್ಕೆ ಸಿಗ್ನೇಚರ್ ಹಾಕಿಸ್ಕೊಟ್ಬಿಟ್ಟು ಬನ್ನಿ, ಒಂದು ರೇಷನ್ ಕಾರ್ಡ್ಗೆ ಸಿಗ್ನೇಚರ್ ಹಾಕೊಡ್ಬೇಕು ಬನ್ನಿ, ಇಲ್ಲ ಯಾವುದೋ ಒಂದು ಮದುವೆ ಮಾಡ್ತಾ ಇದೀವಿ, ಒಂದು ಇನ್ವಿಟೇಷನ್ ಸಿಗ್ನೇಚರ್ ಹಾಕೊಡಿ ಬನ್ನಿ ಅಂತ ಕರೆಸ್ತಾರೆ ಹೆಣ್ಮಕ್ಳನ್ನ. ಸೀದಾ ಕರ್ಕೊಂಡೋಗಿ ತಮ್ಮಂದು ಮನೆ ರಿಜಿಸ್ಟರ್ ಆಗ್ತಾ ಇದೆ, ಬನ್ನಿ ರಿಜಿಸ್ಟರ್ ಮಾಡಿ ಅಂದ್ಬಿಟ್ಟು ರಿಲೀಸ್ ಡೀಡ್ ಅನ್ನ ಮಾಡಿಸ್ಕೊಬಿಡ್ತಾರೆ ಸ್ನೇಹಿತರೆ. ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಣ್ಣ ತಮ್ಮಂದಿರು ಮೋಸ ಮಾಡುವಂತ ಪರಿಸ್ಥಿತಿ ಇದಾಗಿದೆ. ಯಾಕಂದ್ರೆ ಇವತ್ತು ಎಲ್ಲರೂ ಸಹ ತಮ್ಮ ಬದುಕ್ಬಿಟ್ರೆ ಹಂಗಾಗ್ಬಿಡುತ್ತೆ, ಹೆಣ್ಮಕ್ಳು ಬದುಕ್ಬಿಟ್ರೆ ಹಂಗಾಗುತ್ತೆ. ಇವತ್ತು ಪ್ರತಿಯೊಬ್ಬರ ಮನಸ್ಥಿತಿ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಗಂಡು ಮಕ್ಕಳ ಮನಸ್ಥಿತಿ ಈ ತರ ಆಗಿದೆ. ಅಕಸ್ಮಾತ್ ರೋಡ್ ಸೈಡ್ ಜಾಗ ಇರುತ್ತೆ, ಅಕಸ್ಮಾತ್ ಯಾರೋ ಒಂದು ಸೈಡ್ ಕೇಳ್ಬಿಡ್ತಾರೆ, ಅಕ್ಕ ಅವ್ನಿಗೆ ಏನಾದ್ರು ಸೈಡ್ ಕೊಟ್ಬಿಟ್ರೆ ಇನ್ನೂ 3 ಜನಕ್ಕೆ ಸೈಡ್ ಕೊಡ್ಬೇಕಾಗ್ತದಲ್ಲ.
ನಮ್ಗೇನು ಉಳ್ಕೊಳ್ಳಲ್ಲ ಅನ್ನೋ ಮನಸ್ಥಿತಿ ಏನಾಗುತ್ತೆ ಇದು ಬರುತ್ತೆ. ಈ ನಮ್ಮಲ್ಲೇ ಇಲ್ಲಿ ಯಜ್ಞಳ್ಳಿನಲ್ಲಿ ಆಗಿದೆ. ಈಗ ಏನಾಗುತ್ತೆ ಅಂದ್ರೆ ಈ ಹೆಣ್ಣು ಮಕ್ಕಳಿಗೆ ಏನಾದ್ರು ಮನೆ ಹತ್ರ ಹೋದ್ರೆ ಸಾಕೆ, ತುಂಬಾ ಬಡವರು ಅವರು, ಏನು ಇಲ್ಲ ಅವ್ರ ಹತ್ರ, ಒಂದು ಸೈಟ್ ಕೊಟ್ರೆ ಏನಾಗುತ್ತೆ, ಕಾನೂನು ಹೇಳ್ಬಿಟ್ಟಿದೆ ಕೊಡಿ ಅಂತ, ಬಟ್ ಇವ್ರು ಕೊಡಲ್ಲ ಅಂದಾಗ ಏನಾಗುತ್ತೆ, ನೀವು ಆತಂಕ ಪಡ್ಕೊಳ್ಬೇಕಾದಂಥ ವಿಚಾರ ಏನಿಲ್ಲ. ನೀವು ಆರಾಮಾಗಿ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡಿಬಿಟ್ಟು ಒಂದು ಪಾರ್ಟಿಷನ್ ಸೂಟನ್ನು ಕ್ಲೇಮ್ ಮಾಡಿದ್ರೆ ನಿಮಗೆ ಕಾನೂನುಬದ್ಧವಾದಂಥ ಸ್ವತ್ತು ಏನು ಬರಬೇಕು ನಿಮ್ಮ ಹೆಸರಿಗೆ ಬಂದು ಪಾರ್ಟಿಷನ್ ಡೀಡಲ್ಲಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲಾ ಹೆಣ್ಣುಮಕ್ಳಿಗೂ ನಾನು ಎಂಟೈರ್ ಕರ್ನಾಟಕದಲ್ಲಿ ಯಾರು ಹೆಣ್ಣುಮಕ್ಳು ನಮ್ಮ ತಂದೆ ಆಸ್ತಿನಲ್ಲಿ ಬರುತ್ತಾ, ತಾತನ ಆಸ್ತಿನಲ್ಲಿ ಬರುತ್ತಾ, ಅಥವಾ ನನಗೆ ಅಜ್ಜಿ ಕಡೆಯಿಂದ ಆಸ್ತಿ ಇದೆ ಬರುತ್ತಾ, ಈ ತರ ಎಲ್ಲಾ ಗೊಂದಲ ಇರೋರಿಗೆ ನಾನು ಖಡಾಖಂಡಿತವಾಗಿ ಒಂದು ಮಾತನ್ನು ಹೇಳ್ತೀನಿ ಕೇಳಿ ಸ್ನೇಹಿತರೆ. ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಸಂಪೂರ್ಣವಾದ ಭಾಗವನ್ನು ನೀವು ತಗೊಳ್ಳೇಬಹುದು. ಅದರಲ್ಲಿ ಕಾನೂನಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ ಯಾವುದೇ ಕಾರಣಕ್ಕೂ ವಿಭಾಗವನ್ನ ಮಾಡಿಲ್ಲ. ಕಾನೂನಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎರಡನ್ನೂ ಸಹ ಸಮಾನಾಂತರವಾಗಿ ನಮ್ಮ ಸಂವಿಧಾನ ನೋಡಿದೆ, ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಹೇಳಿದೆ, ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್ ಹೇಳಿದೆ. ಹಾಗಾಗಿ ಈ ಹೆಣ್ಣು ಮಕ್ಕಳು ಏನಾದ್ರು ನಿಮ್ಗೆ ಆಸ್ತಿಯನ್ನ ಬೇಕು, ನಮ್ಮ ಭಾವ ಕೊಡ್ತಾ ಇಲ್ಲ ಅಥವಾ ನಮ್ಮ ಸೋದರ ಮಾವ ಕೊಡ್ತಾ ಇಲ್ಲ, ನಮ್ಮ ತಾತನ ಜೊತೆ ಹುಡ್ತೋರು ನಮ್ಮ ಚಿಕ್ಕ ತಾತ ನಮ್ಗೆ ಮೋಸ ಮಾಡಿದ್ದಾನೆ ಅಂತ ಖಾತೆಯನ್ನೆಲ್ಲ ಒಬ್ಬರಿಗೆ ಮಾಡ್ಕೊಬಿಟ್ಟಿದ್ದಾರೆ. ಈಗ ನಾವು ಕೇಳಿದ್ರೆ ಖಾತೆ ಆಗ್ಬಿಟ್ಟಿದೆ ಆಲ್ರೆಡಿ, ನನ್ನ ಹೆಸರಿಗೆ ಆಗ್ಬಿಟ್ಟಿದೆ, ನಾನು ಕೊಡಲ್ಲಪ್ಪ ಅಂತಾರೆ. ಇಲ್ಲ ಇವ್ರೇನ್ ಮಾಡ್ತಾರೆ, ಒಬ್ರು ಮಾರಾಟ ಮಾಡ್ಬಿಟ್ಟಿರ್ತಾರೆ, ಭಾಗವನ್ನ ಕೊಡದಲ್ಲೇ ಮಾರಾಟ ಮಾಡ್ಬಿಟ್ಟಿರ್ತಾರೆ. ಈ ಎಲ್ಲಾ ಉತ್ತರಗಳಿಗೂ ನೀವು ತೆರೆಯನ್ನು ಎಳಿಬೇಕಾದಂತ ಸಂದರ್ಭ ಬಂದಾಗ ನಿಮ್ಗೇನು ತಲೆನಲ್ಲಿ ಏನು ಗೊಂದಲವನ್ನು ಸೃಷ್ಟಿ ಮಾಡ್ಕೋಬೇಡಿ. ಆರಾಮಾಗಿ ನಿಮ್ಮ ಹತ್ರದ ವಕೀಲರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ವಂಶವೃಕ್ಷ ಸಮೇತವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಈ ಆಸ್ತಿನಲ್ಲಿ ನಿಮಗೆ ಖಂಡಿತವಾಗೂ ಭಾಗ ಬರುತ್ತೆ. ಗಂಡು ಮಕ್ಕಳು ಜಾಸ್ತಿ ಅಥವಾ ಹೆಣ್ಣು ಮಕ್ಕಳು ಕಮ್ಮಿ ಆ ಥರ ಈ ಥರ ಅಂತ ಕಾನೂನು ಖಂಡಿತವಾಗೂ ಹೇಳಿಲ್ಲ. ಕಾನೂನಾತ್ಮಕವಾಗಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಸಮಾನಾಂತರವಾಗಿ ಕಾನೂನು ನೋಡುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ಏನು ಗೊಂದಲ ಪಡ್ಕೊಳ್ಬೇಡಿ. ನಿಮ್ಗೆ ಯಾರು ನಿಮ್ಮ ಅಣ್ಣ ತಮ್ಮ ಕೊಡ್ಲಿ ಬಿಡ್ಲಿ, ಅಕಸ್ಮಾತ್ ಕೊಡಲ್ಲ ಅಂತಾನೆ ವಾದ ಮಾಡ್ಬೋದು, ಅಕಸ್ಮಾತ್ ಕೊಡ್ಬೋದು, ಕೊಡೋದ್ರಲ್ಲಿ ಕಮ್ಮಿ ಕೊಡ್ಬೋದು. ನಿಮ್ಗೆ ಆ ಥರ ಏನಾದ್ರು ತಲೆಯಲ್ಲಿ ಅಸಮಂಜಸವಾದ ಗೊಂದಲಗಳೇನಾದ್ರು ಸೃಷ್ಟಿಯಾದರೆ ಇಮ್ಮಿಡಿಯೇಟ್ ಒಂದು ಕೇಸನ್ನು ಫೈಲ್ ಮಾಡಿ ನಿಮ್ಗೆ ನ್ಯಾಯ ಸಿಗುತ್ತೆ.